ಇನ್ನು ದೇಶಾದ್ಯಂತ ಸೂರ್ಯನ ಪ್ರತಾಪಕ್ಕೆ ಜನ ನಲುಗಿ ಹೋಗ್ತಾ ಇದ್ದಾರೆ. ದಕ್ಷಿಣದಲ್ಲಿ ಬಿಸಿಲಿಗೆ ಧಗಧಗ ಅಂತ ಹೊತ್ತಿ ಉರಿತಾ ಇದೆ. ಉತ್ತರದಲ್ಲಿ ಕಾವು ಹೆಚ್ಚಾಗ್ತಾ ಇದೆ. ಬಿಸಿಲಿನ ಕಾವು ಹೆಚ್ಚಿನ ತಾಪಮಾನದಿಂದ ಮಕ್ಕಳು ವೃದ್ಧರಿಗೆ ಹೆಚ್ಚು ಅಪಾಯ ಇರುವಂತದ್ದು. ದೇಶಾದ್ಯಂತ ಸೂರ್ಯನ ಪ್ರತಾಪ ಹೆಚ್ಚಾಗಿದೆ. ಹೆಚ್ಚಿನ ತಾಪಮಾನದಿಂದ ಮಕ್ಕಳು ವೃದ್ಧರಿಗೆ ಹೆಚ್ಚು ಅಪಾಯ ಅಂತ ಹೇಳ್ಬೋದು. ಇನ್ನು ಬಿಸಿಲಿನಿಂದ ತಪ್ಪಿಸಿಕೊಳ್ಳೋಕೆ ಜನರು ಕಸರತ್ತನ್ನ ಮಾಡ್ತಾ ಇದ್ದಾರೆ. ದೇಶಾದ್ಯಂತ ಸೂರ್ಯನ ಪ್ರತಾಪಕ್ಕೆ ಒಂದು ರೀತಿಯಾಗಿ ಜನ ನಲುಗಿ ಹೋಗ್ತಾ ಇದ್ದಾರೆ. ದಕ್ಷಿಣದಲ್ಲಿ ಉತ್ತರದಲ್ಲಿ ಎಲ್ಲಾ ಕಡೆ ಒಂದು ರೀತಿಯಾಗಿ ಇಡೀ ರಾಜ್ಯ ದೇಶದಾದ್ಯಂತ ಎಲ್ಲ ಕಡೆಗಳಲ್ಲೂ ಸೂರ್ಯ ತನ್ನ ಪ್ರತಾಪವನ್ನ ತೋರಿಸ್ತಾ ಇರುವಂಥದ್ದು. ಪ್ರತಿ ಸಲಕ್ಕೂ ಕಂಪೇರ್ ಮಾಡಿದಾಗ ಅತಿ ಹೆಚ್ಚು ಈ ಬಾರಿಯೇ ಬಿಸಿಲು ಅಂತ ಹೇಳ್ಬೋದು. ಎಲ್ಲಾ ಕಡೆಗಳಲ್ಲೂ ಈಗಾಗಲೇ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಆರೆಂಜ್ ಅಲರ್ಟ್, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾಯ್ತು. ಮತ್ತೆ ಅಲರ್ಟ್ ಆಗಿರಬೇಕು ಜನತೆ, ಅದರಲ್ಲೂ ವಯಸ್ಸಾದವರು, ಗರ್ಭಿಣಿಯರು, ಜೊತೆಗೆ ಮಕ್ಕಳು ಮನೆಯಿಂದ ಹೊರಗೆ ಬರೋದನ್ನ ಅವಾಯ್ಡ್ ಮಾಡಬೇಕು ಸ್ವಲ್ಪ ದಿನಗಳ ಕಾಲ. ಮಧ್ಯಾಹ್ನದ ಬಿಸಿಲಿಗೆ ಬರೋದು ಬೇಡ ಅಂತ. ಇನ್ನು ಆರೋಗ್ಯ ಇಲಾಖೆ ಕೂಡ ಮಾರ್ಗಸೂಚಿಯನ್ನ ನೀಡಿರುವಂತದ್ದು. ತಿಳಿ ಬಣ್ಣದ ತೆಳುವಾದ ಬಟ್ಟೆಗಳನ್ನ ಧರಿಸಬೇಕು, ಅತಿ ಹೆಚ್ಚು ನೀರನ್ನು ಕುಡಿಬೇಕು, ಆದಷ್ಟು ಒಳಾಂಗಣದಲ್ಲೇ ಕೆಲಸಗಳನ್ನ ಮಾಡ್ಕೋಬೇಕಾಗುತ್ತೆ. ಇನ್ನು ಹೊರಗಡೆ ಹೋಗುವಾಗ ಬಿಸಿಲಿನಿಂದ ರಕ್ಷಣೆ ಪಡಿಬೇಕು ಅಂತ ಸೂಚನೆಯನ್ನ ನೀಡಿರುವಂತದ್ದು. ಹೊರಗಡೆ ಹೋಗುವಾಗ ಛತ್ರಿಯನ್ನ ಹಿಡ್ಕೊಂಡು ಹೋಗ್ಬೇಕು. ಇನ್ನು ಹೊರಗಡೆ ಏನೇನು ಚಟುವಟಿಕೆಗಳಿರುತ್ತೋ 11 ಗಂಟೆಯಿಂದ ಒಂದು 4 ಗಂಟೆವರೆಗೂ ಸ್ವಲ್ಪ ಅವಾಯ್ಡ್ ಮಾಡಬೇಕು. ರಕ್ತದೊತ್ತಡ, ಹೃದ್ರೋಗ ಸಮಸ್ಯೆ ಇರುವಂತವರು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ತೀವ್ರ ಬಿಸಿಲಿನಿಂದ ಸುಸ್ತು, ಈ ರೀತಿಯಾಗಿ ತಲೆ ಸುತ್ತು ಬರುವಂತದ್ದಾದಾಗ ಎಚ್ಚರಿಕೆಯಿಂದ ಇರಬೇಕು. ಸಾಕಷ್ಟು ನೀರು ಕುಡಿಬೇಕು ಅಂತ ಆದಷ್ಟು ಒಳಾಂಗಣದಲ್ಲಿ ಇರಬೇಕು ಅಂತ ಆದೇಶವನ್ನ ಆರೋಗ್ಯ ಇಲಾಖೆ ನೀಡಿರುವಂತದ್ದು. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಕೆರೆಗಳು ಈ ಬಿಸಿಲಿನಿಂದ ಬತ್ತಿ ಹೋಗಿದೆ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿನುತಾ ಪ್ರತ್ಯಕ್ಷ ವರದಿಯನ್ನ ಮಾಡಿದರೆ, ಬನ್ನಿ ನೋಡ್ತಾ ಹೋಗೋಣ. ಬೇಸಿಗೆಯ ಧಗೆಯ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರಿನ ಕೆರೆಗಳೆಲ್ಲವೂ ಕೂಡ ಬತ್ತುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಹೌದು, ಮಾರ್ಚ್ ಮತ್ತು ಏಪ್ರಿಲ್ 1.5 ತಿಂಗಳಿನಲ್ಲಿಯೇ ಬಿಸಿಲಿನ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಉಷ್ಣಾಂಶ ಸಾಕಷ್ಟು ಏರಿಕೆಯ ಮಟ್ಟಕ್ಕೆ ಬಂದು ತಲುಪಿರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾಕಷ್ಟು ಕೆರೆಗಳು ಇದೀಗ ಬತ್ತುವ ಒಂದು ಹಂತಕ್ಕೆ ಬಂದು ತಲುಪಿದೆ. ಇದೀಗ ನಾವು ಪ್ರಸ್ತುತ ಹೆಸರಾಂತ ಸ್ಯಾಂಕಿ ಕೆರೆಯ ಮುಂದೆ ಇರುವಂಥದ್ದು. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, 35% 40% ನೀರು ಇದೀಗ ಖಾಲಿಯಾಗಿರುವಂಥದ್ದು. ನಮ್ಮ ಬೆಂಗಳೂರಿನಲ್ಲಿ ಸುಮಾರು 183 ಕೆರೆಗಳಿರುವಂಥದ್ದು. ಅವುಗಳ ಪೈಕಿಯಲ್ಲಿ ಇದೀಗ 66 ಕೆರೆಗಳು ಸಂಪೂರ್ಣವಾಗಿ ಕೂಡ ಖಾಲಿಯಾಗುವಂತಹ ಒಂದು ಆತಂಕಕಾರಿ ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇರುವಂಥದ್ದು. ಒಂದು ಮಾರ್ಚ್ ಆರಂಭವಾದಂತಹ ಸಂದರ್ಭದಿಂದ ಈಗ ಏಪ್ರಿಲ್ ತಿಂಗಳಿನಲ್ಲಿಯೇ 1.5 ತಿಂಗಳಿನಲ್ಲಿಯೇ ಸಾಕಷ್ಟು ಉಷ್ಣಾಂಶದ ಏರಿಕೆಯಾಗಿದ್ದು ಆ ಒಂದು ನಿಟ್ಟಿನಲ್ಲಿ ನೀರು ಕೂಡ ಆವಿಯಾಗುವಿಕೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ನೀರಿನ ಒಂದು ಪ್ರಮಾಣ ಒಂದು ಕೆರೆಗಳಲ್ಲಿ ಕಡಿಮೆಯಾಗ್ತಾನೆ ಸಾಗ್ತಾ ಇದೆ. ಸುಮಾರು ಈ ಒಂದು ಕೆರೆಯ ಪ್ರಮಾಣವನ್ನು ನಾವು ನೋಡ್ತಾ ಹೋದರೆ 30 ಲಕ್ಷದಕ್ಕೂ ಅಧಿಕ ಒಂದು ನೀರಿನ ಸಾಮರ್ಥ್ಯವನ್ನು ಹೊಂದಿರುವಂಥ ಈ ಕೆರೆ ಇದೀಗ ಕೇವಲ 10 ದಶಲಕ್ಷ ಲೀಟರ್ನ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೀಗೆ ಬಿಸಿಲು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಇದೀಗ ಬೆಂಗಳೂರಿನಲ್ಲಿ ಸುಮಾರು 66 ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗುವ ಹಂತಕ್ಕೆ ತಲುಪಿದೆ. ಈ ಬಿಸಿಲು ಹೀಗೆ ಮುಂದುವರೆದಿದ್ದೆ ಆದರೆ ಸ್ಯಾಂಕಿ ಕೆರೆಯು ಕೂಡ ಇನ್ನೇನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ಇದರ ನೀರು ಖಾಲಿಯಾಗೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮ್ಯಾನ್ ಕಿರಣ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.